ಏನು ಫಿಕ್ಸ್ ಅಂತ ಅಂದಮೇಲೆ ಇನ್ನು ನಾನು ಪ್ರಯತ್ನ ಮಾಡಿ ಅವ್ರನ್ನ ಓಲೈಸ್ಕೊಡೋ ಪ್ರಶ್ನೆ ಬರೋಲ್ಲ. ನಮ್ಮ ಅಪ್ಪ ಅಮ್ಮ, ಅವರ ಅಪ್ಪ ಅಮ್ಮ, ಇಡೀ ಕುಟುಂಬ ಧನಲಕ್ಷ್ಮಿ ಮದುವೆ ಆಗಬೇಕು ಅನ್ನೋ ಒಂದು ನಿಗದಿನ ಚಿಕ್ಕ ಅಂಜನಿಂದ ಆಗಿದ್ದರಿಂದ. ನೆಕ್ಸ್ಟ್ ಮದುವೆಯ ಪ್ರಸ್ತಾವನೆ ಯಾವಾಗ ಬಂತು? ನಮ್ಮ ಶಿಕ್ಷಣ ಮುಗಿದು ಬಿಸ್ನೆಸ್ ಸ್ಟಾರ್ಟ್ ಆದಾಗ, ಸೊ ಒಂದು ಹಂತಕ್ಕೆ ನಮ್ಮ ಮನೆಯಲ್ಲಿ ನಾನೇ ಕೊನೆಯೂ, ಎಲ್ಲರೂ ಮದುವೆ ಮುಗಿದಾಗ ಮದುವೆ ಮಾಡ್ಕೋಬೇಕು ಮನೆಯಲ್ಲಿ ಪ್ರಸ್ತಾಪ ಮಾಡಿದ್ರು, ಮದುವೆ ಮಾಡೋಣ ಅಂತ ಮದುವೆ ಆಯಿತು. ಜೊತೆ ಸ್ವಂತ ಅಕ್ಕನ ಮಗಳು, ನಮ್ಮ ಅಮ್ಮನಿಗೂ ಭಾಳ ಪ್ರೀತಿ ಮೊಮ್ಮಗಳು. ಹಾಗಾಗಿ ಫಾರ್ಮ್ಯಾಲಿಟೀಸು, ಸೊ ಡಿಸ್ಕಷನ್ನು ಏನೂ ಇರಲ್ಲ. ಮದುವೆ ಡೇಟ್ ಫಿಕ್ಸ್ ಮಾಡಿದ್ರು, ಮದುವೆ ಮಾಡಿದ್ರು. ಮದುವೆಯ ದಿನ ನಾನು ಇವತ್ತು ನೆನಪು ಮಾಡ್ಕೊಳ್ಳೋದಾದ್ರೆ ಏನೆಲ್ಲ ಸಡಗರ ಸಂಭ್ರಮ ಇತ್ತು? ಅದು ತುಂಬ ಸಡಗರ ಇತ್ತು. ನಾವು ಭದ್ರಾವತಿನಲ್ಲಿದ್ದಿದ್ದು. ಭದ್ರಾವತಿಯಿಂದ ಬೆಳಗ್ಗೆ ಬಸ್ನಲ್ಲಿ ಹೊರಟ್ವಿ. ನಮ್ಮ ಮದುವೆಗೆ ಅಂತ ಹೇಳಿ ಆವಾಗ ರೋಡ್ ಇರಲಿಲ್ಲ ಬಸ್ಸು ಬರಲಿಕ್ಕೆ. ಅಂದರೆ ಬ್ರಹ್ಮದೇವರಹಳ್ಳಿನಲ್ಲಿ ಇಳಿದು ಇಡ್ಲಿಘಟ್ಟಕ್ಕೆ ನಡ್ಕೊಂಡು ಬರಬೇಕಿತ್ತು. ಸೊ ನಮ್ಮ ಮದುವೆಗೆ ಅಂತಲೇ ರೋಡ್ ಮಾಡಿಸಿದ್ರು ಅವಾಗ, ಬಸ್ ಬರಲಿಕ್ಕೆ. ಅದು ಒಂದು ಖುಷಿ ವಿಚಾರ. ಅದು ಮದುವೆಗೆ ಮಾಡಿಸಿದ್ರು. ಆಮೇಲೆ ಎಲ್ಲರಿಗೂ ಜನರಿಗೂ ಉಪಯೋಗಕ್ಕೆ ಬರ್ತಾ ಇತ್ತು. ನಿಮ್ಮ ಮದುವೆ ಇಡೀ ಊರವರೇ ಮರೆಯಂಗಿಲ್ಲ, ಯಾಕಂದ್ರೆ ಫಸ್ಟ್ ಟೈಮ್ ರೋಡ್ ಬಂದಿದ್ದಾರೆ, ರೋಡ್ ಮಾಡಿದ್ದಾರೆ. ಹೀಗಾಗಿ ಎಲ್ಲಾ ತರ ಒಂಥರ ಸಡಗರ. ಅವತ್ತಿನ ಕಾಲಕ್ಕೆ ನಮ್ಮೂರಿನಲ್ಲಿ ಒಳ್ಳೆ ಅರೇಂಜ್ಮೆಂಟ್ ತುಂಬಾ ಚೆನ್ನಾಗಿ ಮದುವೆ